ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ನಿಧಿ ಪತ್ತೆ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಲಕ್ಕುಂಡಿಯಲ್ಲಿ ಪತ್ತೆಯಾಗಿರುವುದು ನಿಧಿನ ಅಥವಾ ಪೂರ್ವಜರಿಗೆ ಸೇರಿದಂತಹ ಬಂಗಾರದ ಆಭರಣಗಳು. ಅಧಿಕಾರಿಗಳ ವರ್ಗದಲ್ಲೇ ಚರ್ಚೆಗೆ ಕಾರಣವಾಗಿದೆ ಲಕ್ಕುಂಡಿ ನಿಧಿ. ಇದು ಸರ್ಕಾರದ ಸ್ವತ್ತ ಅಥವಾ ಕುಟುಂಬದ ಸಂಪತ್ತ? 65 ಲಕ್ಷ ರೂಪಾಯಿ ಮೌಲ್ಯದ ನಿಧಿ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ನಿಧಿ ಹಸ್ತಾಂತರ ಮಾಡಿ ಆತಂಕದಲ್ಲಿ ಕುಟುಂಬಸ್ಥರು ಕುಳಿತುಕೊಂಡಿದ್ದಾರೆ. ವಾಪಸ್ ನಮ್ಗೆ ಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದರೆ ನಮ್ಮ ಪೂರ್ವಜರದದು ನಿಧಿ ಅಲ್ಲ, ಅದು ನಮ್ಮ ಪೂರ್ವಜರ ಆಭರಣಗಳು, ವಾಪಸ್ ಕೊಡಿ ಅಂತ ಹೇಳಿ. ಈಗ 5ನೇ 1 ಭಾಗ ಇವ್ರಿಗೆ ಕೊಡುವಂಥದ್ದು ಒಂದು ಕಾನೂನಿದೆ, ಅಂದರೆ ಅದು ನಿಯಮ ಇದೆ. ಹಾಗಾಗಿನೇ ಸಹಜವಾಗಿ ಅಮೌಂಟನ್ನು ಕೊಡ್ತಾರೆ, ಅಂದರೆ ಚಿನ್ನ ಕೊಡೋದಿಲ್ಲ, ಅದರ ಬದಲಾಗಿ ನಗದು ರೂಪದಲ್ಲಿ ಕೊಡ್ತಾರೆ. ಹಾಗಾದರೆ ನಿಧಿಯ ನಿಯಮ ಏನು ಹೇಳುತ್ತೆ? ಮಣ್ಣಿನಲ್ಲಿ ಹುದುಗಿರುವಂಥ ಯಾವುದೇ ನಿಕ್ಷೇಪವು ಕಂಡು ಬಂದಲ್ಲಿ 10 ರೂಪಾಯಿ ಮೊತ್ತ ಅಥವಾ ಅದನ್ನು ಕೂಡ ಮೀರಿದ ಯಾವುದೇ ನಿಕ್ಷೇಪ ಕಂಡು ಬಂದರೆ ಡೆಪ್ಯೂಟಿ ಕಮಿಷನರ್ಗೆ ತಿಳಿಸಬೇಕು, ಅಂದರೆ DC ಅವರಿಗೆ ಮಾಹಿತಿನ ಕೊಡಬೇಕು. 10 ರೂಪಾಯಿಗಿಂತ ಏನೇ ಸಿಕ್ಕರೂ ಕೂಡ, ಅಂದರೆ ನಿಧಿಯ ರೂಪದಲ್ಲಿ. ನೋಡಿ, ಅದು ಮಣ್ಣಿನಲ್ಲಿ ಹುದುಗಿರುವಂಥ ಯಾವುದೇ ನಿಕ್ಷೇಪ, ಅದು ಸ್ವಂತ ಅವರು ಖಾಸಗಿ ಜಾಗ ಆಗಿರಲಿ ಅಥವಾ ಸರ್ಕಾರಿ ಜಾಗ ಆಗಿರಲಿ, ಇದೆಲ್ಲವನ್ನು ಕೂಡ ಅವರು DC ಅವರಿಗೆ ಹಸ್ತಾಂತರ ಕೊಡಬೇಕಾಗತ್ತೆ. ಇನ್ನು ಸ್ಥಳದ ಮಾಲೀಕ ಹಾಗೆ ಅಧಿಭೋಗದಾರನು ನಿಕ್ಷೇಪ ಕಂಡು ಬಂದ ಬಗ್ಗೆ ತಿಳಿಸಬೇಕಾಗತ್ತೆ. ನಂತರ DC ಅದರ ವಿವರಗಳನ್ನು ಸರ್ಕಾರಕ್ಕೆ, ಪುರಾತತ್ವ ಇಲಾಖೆ ನಿರ್ದೇಶಕರಿಗೆ ವರದಿಯನ್ನು ಮಾಡಬೇಕಾಗುತ್ತೆ. ಇನ್ನು ನೇಮಿಸಲಾದ ಅಧಿಕಾರಿಗಳಿಗೆ ವರದಿ ಮಾಡಬೇಕು. ಅದರ ವಿವರಗಳನ್ನು ಅಧಿಸೂಚನೆಯಲ್ಲಿ ಕೂಡ ಪ್ರಕಟಿಸಿ ನಿಕ್ಷೇಪದಲ್ಲಿ ಆಸಕ್ತಿ ಇರುವಂತಹ ವ್ಯಕ್ತಿಗಳ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಬೇಕಾಗುತ್ತೆ. 100 ವರ್ಷಗಳ ಒಳಗೆ ಅದು ಹುದುಗಿಸಿಟ್ಟಿದ್ರೆ ಅದು ಕುಟುಂಬದ ಸಂಪತ್ತಾಗುತ್ತೆ. 100 ವರ್ಷಗಳ ಮೇಲ್ಪಟ್ಟಿದ್ರೆ ಯಾವುದೇ ಆಗಿರಲಿ ಅದು ಸರ್ಕಾರದ ಸ್ವತ್ತಾಗುತ್ತೆ. ಈ ಎಲ್ಲದರ ಕುರಿತು ತಜ್ಞರು ಹಾಗೆ DC ಅವರು ನಿರ್ಧಾರ ಮಾಡ್ತಾರೆ. ನೋಡಿ, ಐತಿಹಾಸಿಕವಾದಂಥ ಸ್ಥಳ ಇದು ಲಕ್ಕುಂಡಿ. ಇದಕ್ಕೆ 101 ದೇವಸ್ಥಾನ, 101 ಬಾವಿ ಇರುವಂಥ ಐತಿಹಾಸಿಕ ಪ್ರದೇಶ ಇದು ಲಕ್ಕುಂಡಿ. ಇಂದ್ರನ ಅಮರಾವತಿಗೂ ಮಿಗಿಲಾದ ಸ್ಥಳ ಎಂದು ಶಾಸನದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಕಲ್ಯಾಣದ ಚಾಲುಕ್ಯರು, ರಾಷ್ಟ್ರಕೂಟರು, ಚೋಳರು ಹಾಗೆ ಹೊಯ್ಸಳರು ಆಳಿದಂಥ ಒಂದು ನಾಡು. ದೇವಗಿರಿಯ ಸೇವಣ್ಣರು, ಕಳಚೂರಿಗಳು ಮತ್ತು ವಿಜಯನಗರದ ಅರಸರು, ಹಕ್ಕಬುಕ್ಕರು ಮತ್ತು ಹಠವರ್ಧನರು ಬ್ರಿಟಿಷರು ಆಳಿದಂಥ ನಾಡು ಅಂತ ಹೇಳ್ತಾರೆ. ದಾನ, ಚಿಂತಾಮಣಿ, ಅತ್ತಿಮಬ್ಬೆ, ಕರ್ಮಭೂಮಿ ಇದು ಲಕ್ಕುಂಡಿ. ರನ್ನನಿಗೆ 1001 ಓಲೆ ಗರಿಗಳನ್ನು ದಾನವಾಗಿ ನೀಡಿದಂಥ ನಾಡಿದು. ಗದಗಿನ ಲಕ್ಕುಂಡಿಯ ಮೂಲ ಹೆಸರು ಲೊಕ್ಕಿ ಗುಂಡಿ ಅಂತ ಕರೀತಾರೆ. ಹಿಂದಿನ ಲೋಹಿಗುಂಡಿ, ಇದೀಗ ಲಕ್ಕುಂಡಿ ಅಂತ ಹೆಸರು ಬದಲಾವಣೆ ಮಾಡಲಾಗಿದೆ. ಶಿಲಾಯುಗದ ಕಾಲದಲ್ಲೂ ಕೂಡ ಪುರ ಹೊಂದಿದ ಸ್ಥಳ ಅಂತ ಹೇಳ್ತಾರೆ ಇದನ್ನ. ಇನ್ನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ರಾಜಧಾನಿಯಾಗಿತ್ತಿದ್ದು ಲಕ್ಕುಂಡಿ. ಇನ್ನು ಹೊಯ್ಸಳರ ಕಾಲದಲ್ಲಿ ಉಪರಾಜಧಾನಿಯಾಗಿತ್ತು ಇದೇ ಲಕ್ಕುಂಡಿ. ಐತಿಹಾಸಿಕವಾದಂಥ ಒಂದು ಅದಕ್ಕೆ ಹೆಸರಿದೆ. ಕಲ್ಯಾಣದ ಚಾಲುಕ್ಯರ, ರಾಷ್ಟ್ರಕೂಟರ ಕಾಲದಲ್ಲಿ ನಾಣ್ಯಗಳನ್ನು ತಯಾರಿಸುವಂತಹ ಟಂಕಸಾಲೆಯನ್ನು ಈ ಗ್ರಾಮ ಹೊಂದಿತ್ತು. ಶೈವ, ವೈಷ್ಣವ, ಜೈನ ಶೈಲಿಯ ವಾಸ್ತುಶಿಲ್ಪವನ್ನು ಲಕ್ಕುಂಡಿಯಲ್ಲಿರುವಂತಹ ದೇವಸ್ಥಾನಗಳು ಹೊಂದಿದ್ದಾವೆ. ಇನ್ನು ಶಿಲ್ಪಕಲೆ, ಸಾಹಿತ್ಯ, ಸಂಸ್ಕೃತಿದ ಹಿರಿಮೆ ಹೊಂದಿರುವಂಥ ನಾಡು ಅಂತ ಹೇಳ್ತಾರೆ. 8ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಅನೇಕ ರಾಜರು ಆಳ್ವಿಕೆಯಲ್ಲಿದ್ದಂಥ ಐತಿಹಾಸಿಕ ನಾಡು ಈ ಲಕ್ಕುಂಡಿ. ಹಾಗಾಗಿನೇ ಅಲ್ಲಿ ಈಗ ಸಿಕ್ಕಿರೋದು, ಹಿಂದೆ ರಾಜ ಮಹಾರಾಜರು ಆಳ್ವಿಕೆ ಮಾಡಿದ್ರಲ್ವ, ಅದರದ್ದು ಅಂತ ಆರಂಭದಲ್ಲಿ ಅನುಮಾನ ಇತ್ತು. ಬಟ್ ಈಗ ಅದು ಅವರ ಕುಟುಂಬಸ್ಥರಿಗೆ ಸೇರಿದ್ದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಯಾಕಂದರೆ ಓಲೆ, ಆಮೇಲೆ ನೆಕ್ಲೆಸ್ ಥರ ಸರಗಳು, ಬಳೆಗಳು ಪತ್ತೆಯಾಗಿರೋದು ಅವರ ಪೂರ್ವಜರ ಆಸ್ತಿ ಅನ್ನೋದು ಮಾಹಿತಿ ಇದೆ. ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಂಥ ಆಭರಣಗಳು ಯಾರ ಸ್ವತ್ತು? ಕರ್ನಾಟಕ ನಿಕ್ಷೇಪ ನಿಧಿ ಅಧಿನಿಯಮ 1962 ಏನು ಹೇಳುತ್ತಾಗಾದ್ರೆ, ಈ ನಿಧಿಯ ನಿಯಮಕ್ಕೆ ಆದಂಥ ಕಾನೂನು ಕಟ್ಟಳೆಗಳೇನು? ಭೂಮಿಯಲ್ಲಿ ಸಿಗುವಂಥ ನಿಧಿ ಬಗ್ಗೆ ರಾಜ್ಯ ಕಾನೂನು ಏನು ಹೇಳುತ್ತೆ? ನಿಧಿಯ ನಿಯಮ, ಕಾಯ್ದೆ, ಕಾನೂನು ಬಗ್ಗೆ ಇತಿಹಾಸ ತಜ್ಞರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಧಿ ನಿಕ್ಷೇಪಗಳ ಬಗ್ಗೆ ಪ್ರೊಫೆಸರ್ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. KSOUನ ಪುರಾತತ್ವ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಸಾಮಾನ್ಯವಾಗಿ ನಿಧಿಯನ್ನು ಕದಿಬೇಕು ಅಂತ ಬರುವಂತಹ ನಿಧಿಗಳು ಮತ್ತು ನಿಧಿಯನ್ನು ಲಪಟಾಯಿಸಬೇಕು ಅಂತ ಬರೋರು ಮಂತ್ರ, ಮಾಟ, ಬಲಿ, ನರಬಲಿ ಅಂತೆಲ್ಲ ಹೇಳ್ಕೊಂಡು ಬರ್ತಾರೆ. ಅವರು ನಿಧಿಯನ್ನು ಹುಡ್ಕೋಕೆ ಬಂದಿಲ್ಲ. ನಿಧಿಯನ್ನು ಕೊಡಿಸ್ತೀವಿ ಅಂತ ಹೇಳಿ ಜನಗಳನ್ನು ಮೋಸ ಮಾಡಿ ಅವರಲ್ಲಿ ಜನರ ಮೌಢ್ಯದ ಮೇಲೆ ಅವರ ನಂಬಿಕೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಅಂಥವರು ಇಂಥದ್ದನ್ನೆಲ್ಲ ಯೋಚನೆ ಮಾಡ್ತಾರೆ ಅಷ್ಟೇ ಹೊರತು, ಇಲ್ಲಿ ಇವಾಗ ಲಕ್ಕುಂಡಿಯ ಪ್ರಕರಣದಲ್ಲಿ ನೋಡಿದ್ರೆ ಆ ಲಕ್ಕುಂಡಿನಲ್ಲಿ ಸಿಕ್ಕಿರುವಂತಹ ನಿಧಿ ಯಾರು ಹುಡುಕೊಂಡೋಗಿ ಸಿಕ್ಕಿರೋದಲ್ಲ. ಆ ಮನೆಯ ಬಾಲಕ ಮತ್ತು ತಾಯಿ ಅವರು ತಮ್ಮ ಮನೆಯ ಪಾಯವನ್ನು ತೆಗೆಸ್ತಾ ಇರುವಾಗ ಆಕಸ್ಮಿಕವಾಗಿ
ಯಾದೃಚ್ಛಿಕವಾಗಿ ಸಿಕ್ಕಿರುವಂತಹ ನಿಧಿ. ಹಾಗಾಗಿ ಅದನ್ನು ಸಿಕ್ಕಿದ ತಕ್ಷಣವೇ ಅವ್ರೇನು ಮಾಡಿದ್ದಾರೆ, ಅತ್ಯಂತ ಪ್ರಾಮಾಣಿಕವಾಗಿ, ಅವರಿಗೆ ಕಾನೂನು ಗೊತ್ತೋ ಇಲ್ವೋ ಅದು ಬೇರೆ ವಿಚಾರ, ಅತ್ಯಂತ ಪ್ರಾಮಾಣಿಕವಾಗಿ ಭಾರತ ಸರ್ಕಾರದ ಕರ್ನಾಟಕ ಸರ್ಕಾರದ ದಂಡಾಧಿಕಾರಿ ಅಥವಾ ಅಲ್ಲಿನ ಕಂದಾಯ ಅಧಿಕಾರಿಗೆ ಅವರು ಮಾಹಿತಿಯನ್ನು ಕೊಟ್ಟು ಅದನ್ನು ಅವರಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಯಾವ ಅಪಶಕುನವೂ ಇಲ್ಲ, ಏನೂ ಇಲ್ಲ. ಕಾನೂನಿಗೆ ಸರಿಯಾಗಿ ಮಾಡಿದ್ದಾರೆ ಮತ್ತು ಒಳ್ಳೆಯ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ಹಾಗಾಗಿ ನಿಧಿ ಸಿಕ್ಕಿದ ತಕ್ಷಣ ಅಪಶಕುನ, ನಿಧಿ ಸಿಕ್ಕಿದ ತಕ್ಷಣ ಏನೋ ಆಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ಈ ಮಗುಗೆ ಸಿಕ್ಕಿದೆ, ಅದು ಪ್ರಾಮಾಣಿಕತೆಯನ್ನು ಮೆರೆದಿದೆ. ಅದಕ್ಕಾಗಿ ಆ ಮಗುವಿಗೆ ನಾವೆಲ್ಲ ಅಭಿನಂದಿಸಬೇಕು.